ಓಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಸ್ತೆ. ತ್ರಿಜಟ ಸ್ವಪ್ನವೃತ್ತ ಅಂತ ಎರಡನೇ ಸಂಚಿಕೆ. ಅಂದರೆ ಮಹಾಕಾವ್ಯವಾದ ರಾಮಾಯಣದಲ್ಲಿ ನಡೆಯುವ ಒಂದೊಂದು ಸಂಗತಿಯೂ ಕೂಡ ಅದರದೇ ಆದ ವೈಶಿಷ್ಟ್ಯ ಹೊಂದಿದೆ. ಇಲ್ಲಿ ನಾವು ಯೋಚನೆ ಮಾಡ್ಬೋದು, ಸೀತೆಯನ್ನು ಹುಡುಕಲು 4 ದಿಕ್ಕಕ್ಕೂ ವಾನರರ ಗುಂಪು ಹೊರಟ ಆ ಗುಂಪಿನ ಅಲ್ಲಿ ದಕ್ಷಿಣಕ್ಕೆ ಹೊರಟ ಆ ಗುಂಪಲ್ಲಿರುವ ಹನುಮಂತನಿಗೆ ಮಾತ್ರ ರಾಮ ತನ್ನ ಉಂಗುರವನ್ನು ಕೊಡ್ತಾನೆ. ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡಿದಾಗ ಹನುಮಂತನಲ್ಲಿರುವ ಆ ಶಕ್ತಿ, ಪರಾಕ್ರಮ ಮುಂತಾದ ಒಂದು ಬಹಳಷ್ಟು ವಿಚಾರಗಳನ್ನು ಗಮನಿಸಿದ ರಾಮ ಅವನಿಗೆ ಕೊಟ್ಟಿರ್ಬೋದು. ಅಷ್ಟೇ ಅಲ್ಲದೆ ನಮಗೆ ಇದನ್ನೇ ನಾವು ನೋಡಬೇಕು. ಕಬಂಧನನ್ನು ಲಕ್ಷ್ಮಣ ಮತ್ತು ರಾಮ ಇಬ್ಬರು ಅವನ ಬಾಹುಗಳನ್ನು ಛೇದನ ಮಾಡಿದಾಗ ಕಬಂಧ ಅಲ್ಲಿ ಒಂದು ಮಾತು ಹೇಳ್ತಾನೆ. ಸಮೇರು ಶೃಂಗಾಗ್ರಗತಾಮನಿಂದಿತಾಂ ಪ್ರವಿಶ್ಯ ಪಾತಾಲತಲೇಪಿ ವಾಶ್ರಿತಾಂ ಪ್ಲವಂಗಮಾನಾಂ ಋಷಭಸ್ತವ ಪ್ರಿಯಾಂ ನಿಹತ್ಯ ರಕ್ಷಾಂಸಿ ಪುನಃ ಪ್ರದಾಸ್ಯತಿ. ಅಂದರೆ ಸುಗ್ರೀವನ ಸಖ್ಯ ಮಾಡಬೇಕು ಅಂತ ಹೇಳಿದ್ದಲ್ಲದೆ ಕಬಂಧ ಹೇಳ್ತಾನೆ, ಆ ವಾನರಲ್ಲಿ ಪ್ರಮುಖನಾದ ಒಬ್ಬ ವೀರ ಆ ಸೀತೆ ಪಾತಾಳದಲ್ಲೇ ಇರಲಿ, ಮತ್ತೆಲ್ಲೋ ಇರಲಿ, ಆಕಾಶ ಭೂಮಿ ಈ ಒಂದು ಸ್ವರ್ಗ ಎಲ್ಲೇ ಇದ್ರೂ ಕೂಡ ಅವಳನ್ನು ಹುಡುಕಿ ಕೊಡುವ ಆ ಕಾರ್ಯವನ್ನು ಅವನು ಮಾಡ್ತಾನೆ ಅಂತ ಹೇಳಿ ಆ ಕಬಂಧ ಅಲ್ಲೇ ಹೇಳಿರ್ತಾನೆ. ಈ ಕಾರಣವೂ ಇರ್ಬೋದು. ಏನೇ ಇರಲಿ, ಇಲ್ಲಿ ತ್ರಿಜಟಿಯ ಸ್ವಪ್ನವೃತ್ತ ಅಂತ ಯಾಕೆ ಮುಖ್ಯವಾಗುತ್ತೆ ಅಂದರೆ ಅವಳು ಹೇಳಿದ್ದ ಸಮಯ. ಅವಳು ನಂತರ ಯಾವಾಗಲೂ ಹೇಳ್ಬೋದಿತ್ತು, ಆದರೆ ಆ ಸೀತೆ ಇಲ್ಲಿ ತಾನು ಸಾಯಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾಳೆ. ಒಂದು ಅಷ್ಟಲ್ಲದೆ ರಾವಣ ಬಂದು ಸೀತೆಗೆ ಪ್ರಲೋಭೆ ಮಾಡಿದ್ದಲ್ಲದೆ ಅದನಂತರ ರಾಕ್ಷಸರು ಎಲ್ಲರೂ ಪ್ರಲೋಭೆ ಮಾಡಿದ ನಂತರ ಆ ಸೀತೆಯು ಕೂಡ ಬಹಳ ದುಃಖಿತಳಾಗಿ ಅವಳು ಕೂಡ ಲಂಕೆಗೆ ಶಾಪ ಕೊಡೋದು ಮುತ್ತಾದಿಗಳನ್ನ ಹೇಳ್ತಾಳೆ. ಸಾಂಧಕಾರ ಹತದ್ಯೋತ ಹತರಾಕ್ಷಸ ಪುಂಗವ ಭವಿಷ್ಯತಿ ಪುರಿ ಲಂಕಾ ನಿರ್ದಗ್ಧ ರಾಮಸಾಯಿಕೈ ಯದಿ ನಾಮ ಶೂರೋ ಮಾಂ ರಾಮೋ ರಕ್ತಾಂಚಲೋಚನ ಜಾನೀಯಾದ್ ವರ್ತಮಾನಾಂ ಹಿ ರಾವಣಸ್ಯ ನಿವೇಶನೆ ಅನೇನ ತು ನೃಶಂಸೇನ ರಾವಣಾನ್ ಧಮೇನ ಮೇ ಸಮಯೋ ಯಸ್ತು ನಿರ್ದಿಷ್ಟ ತಸ್ಯ ಕಾಲೋಯಮಾಗತಃ. ಇವಾಗ ಸಮಯ ಆಗಿದೆ. ರಾಮನಿಗೆ ಒಂದು ವೇಳೆ ಗೊತ್ತಾದರೆ ಅವನು ಬಂದು ಅವನ ಬಾಣಗಳು ಲಂಕವನ್ನೆಲ್ಲ ದಗ್ಧ ಮಾಡುತ್ತೆ, ಹೀಗೆಲ್ಲ ಸೀತೆ ಹೇಳ್ತಾಳೆ. ಇದನ್ನೂ ಕೇಳಿಸ್ಕೊಂಡು ಮೊದಲೇ ಅವರು ಮಧ್ಯರಾತ್ರಿ ಬೆಳಗಿನ ಜಾವ ಎದ್ಬಿಟ್ಟು ಆ ರಾಕ್ಷಸರಿಗೆ ಅದು ಕೋಪನೂ ಬಂದಿರುತ್ತೆ. ಅಷ್ಟಲ್ಲದೆ ರಾವಣನ ಆದೇಶ ಬೇರೆ ಆಗಿರುತ್ತೆ. ಇದಲ್ಲದೆ ಸೀತಾ ಬೇರೆ ಇರುವಾಗ ಈ ರೀತಿ ಹೇಳಿದಾಳೆ. ಇದನ್ನೆಲ್ಲ ಕೇಳ್ಕೊಂಡು ಅವ್ರಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಆ ಕೋಪ ಬಂದಿದ್ದ ಸಮಯದಲ್ಲಿ ಆ ರಾಕ್ಷಸರು ಏನು ಮಾಡ್ತಾರೆ ಅಂದರೆ, ಯುಕ್ತುಕ್ತ್ವಾ ಸೀತೆಯ ಘೋರ ರಾಕ್ಷಸ್ಯ ಕ್ರೋಧ ಮೂರ್ಛಿತಾ ಕಾಶ್ಚಿಶ್ಚಗ್ಬುಸ್ತದಾಖ್ಯಾತು ರಾವಣಸ್ಯ ತರಸ್ವಿನಃ. ಹೀಗೆ ಸೀತೆ ಹೀಗೆ ಕೆಲವು ಮಾತುಗಳನ್ನೆಲ್ಲ ಹೇಳೋದ್ರಿಂದ ರಾವಣನ ಆದೇಶ, ಸೀತೆಯ ಮಾತು, ಮಧ್ಯರಾತ್ರಿ ಎದ್ದಿದ್ದು, ಈ ಮಾತುಗಳಿಂದಲೂ ಕೂಡ ಆ ರಾಕ್ಷಸರಿಗೂ ಮತ್ತೆ ಕೋಪ ಬರುತ್ತೆ. ಕೆಲವರು ಮೂರ್ಛೆ ಹೋಗ್ತಾರೆ. ಮತ್ತೆ ಅಂದರೆ ಬಹಳ ಕೋಪವನ್ನು ಅವ್ರೇನು ಮಾಡ್ತಾರೆ ಅಂದರೆ ಮತ್ತೆ ಅವಳ ಹತ್ರ ಬರ್ತಾಳಂತೆ, ಹೇಳ್ತಾರಂತೆ. ತತಸ್ಸೀತಮುಪಾಗಮ್ಯ ರಾಕ್ಷಸ್ಯೋ ಘೋರದರ್ಶನಾಃ ಪುನಃ ಪರುಷಮೇಕಾರ್ಥಮನರ್ಥಾರ್ಥಮಥಾಬ್ರುವನ್ ಅದ್ಯೇದಾನೀಂ ತವಾನಾರ್ಯೆ ಸೀತೆ ಪಾಪ ವಿನಿಶ್ಚಯೇ ರಾಕ್ಷಸ್ಯೋ ಭಕ್ಷಯಿಷ್ಯಂತಿ ಮಾಂಸಮೇಷದ್ಯಥಾ ಸುಖಂ. ಸೊ ಅಂದರೆ ಇವಾಗ ಅವರು ಹೇಳ್ತಾ ಇದ್ದಾರೆ, ನಾವೇನು ಇವಾಗ ಈ ರಾವಣ ನಮಗೆ 2 ತಿಂಗಳವರೆಗೆ ಕಾಯೋ ಸಮಯ ಕೊಟ್ಟಿದ್ದಾನೆ, ನಾವು 2 ತಿಂಗಳು ಕಾಯೋದಿಲ್ಲ. ಅದ್ಯೇದಾನೀಂ ತವಾನಾರ್ಯೆ, ಅನಾರ್ಯಳಾದ ಸೀತೆಯೇ ಇವತ್ತೇ ನಿನ್ನನ್ನು ನಾವು ಭಕ್ಷಯಿಷ್ಯಂತಿ, ನಾವು ನೀವು ತಿನ್ಬಿಡ್ತೇವೆ ಇದು ಅಂತ ಹೇಳಿ ಇದನ್ನ ಎಲ್ಲ ಹೇಳ್ತಾರೆ. ಇದನ್ನ ನೋಡಿದ ಈ ಮಾತನ್ನು ಕೇಳಿದ ಕೂಡ ಸುತ್ತ ಇನ್ನೂ ದುಃಖಲಾಗಿಬಿಡ್ತಾಳೆ. ಆ ಸಮಯದಲ್ಲಿ ಆ ತ್ರಿಜಟ ಆ ಸೀತೆಯನ್ನು ನೋಡ್ತಾಳೆ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿದೆ. ಸೀತಾ ತಾಮಭಿನಾರ್ಯಾಭಿರ್ ದೃಷ್ಟಾ ತರ್ಜಿತಾಂ ತದಾ ರಾಕ್ಷಸಿ ತ್ರಿಜಟ ವೃದ್ಧ ಪ್ರವೃದ್ಧ ವಾಕ್ಯಮಬ್ರವೀತ್. ಇಲ್ಲಿ ತ್ರಿಜಟೆಯನ್ನ ಕೇವಲ ರಾಕ್ಷಸಿ ಅಂತ ಹೇಳಿದ್ದಷ್ಟೇ ಅಲ್ಲದೆ ವೃದ್ಧ, ಪ್ರಬುದ್ಧ, ಹೀಗೆ ಕೆಲವು ವಿಶೇಷಣಗಳನ್ನು ಕೂಡ ಅವರು ಹೇಳಿದ್ದಾರೆ. ಅಂದರೆ ಅವಳು ಪ್ರಬುದ್ಧ ಅಂದರೆ ಜ್ಞಾನಿಯಾಗಿದ್ದಳು ಕೂಡ ಅಂತ ನಮಗೆ ಇದರಿಂದ ತಿಳಿದು ಬರುತ್ತೆ. ವಿಭೀಷಣ ಮಗಳಷ್ಟೇ ಅಲ್ಲದೆ ತಂದೆಯ ಗುಣಗಳು ಅವಳಲ್ಲಿತ್ತು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಹಾಗೆ ಅವಳನ್ನು ಸೀತೆಯನ್ನು ನೋಡಿದ ತ್ರಿಜಟ ಹೇಳ್ತಾಳಂತೆ, ಆತ್ಮಾನಂ ಖಾದತಾನಾರ್ಯ ನ ಸೀತಾಂ ಭಕ್ಷಯಿಷ್ಯಥ ಜನಕಸ್ಯ ಸುತಾಮಿಷ್ಟಾಂ ಸ್ನುಷಾಂ ದಶರಥಸ್ಯ ಚ. ನಿಮ್ಮ ನಾಶವನ್ನು ನೀವೇ ಕಂಡುಕೊಳ್ತೀರಾ, ಅಂದರೆ ನಿಮ್ಮನ್ನು ನೀವೇ ತಿನ್ನುವ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಇವಳನ್ನ ಯಾರು ಸಾಧಾರಣ ಅನ್ಕೊಂಬಿಡಿ, ಇವಳು ಜನಕನ ಮಗಳು ಮತ್ತು ದಶರಥನ ಸೊಸೆ ಅಂತ ಹೇಳಿದಿ. ಯಾಕೆಂದರೆ ಇವತ್ತು ನನಗೆ ಕನಸು ಬಿತ್ತು, ಆ ಕನಸಲ್ಲಿ ರಾಮ ಆನೆ ಮೇಲೆ ಬಂದ ಅಂತೆಲ್ಲ ಹೇಳ್ತಾರೆ. ಆವಾಗ ಇದನ್ನು ಕೇಳಿದ
ರಾಕ್ಷಸರೆಲ್ಲ ಬಹಳ ಒಂದು ಉತ್ಸಾಹ ಬರುತ್ತೆ. ಮತ್ತು ಏನು ಒಂದು ಅಲ್ಲಿ ಏನು ವಿಚಾರ ಇರ್ಬೋದು, ಕನಸು ಏನಿರ್ಬೋದು ಅಂಥೇಳಿ ಅವರೆಲ್ಲ ಪ್ರಶ್ನೆ ಮಾಡ್ತಾರೆ. ಏವ ಮುಕ್ತ ಸ್ತ್ರಿಜಟಯ ರಾಕ್ಷಸ್ಯ ಕ್ರೋಧಮೂರ್ಛಿತಾಃ ಸರ್ವ ಏವಾಬ್ರುವನ್ ಭೀತಾಸ್ತ್ರಿಜಟಾಂ ತಾಮಿದಂ ವಚಃ ಕಥಯಸ್ವ ತ್ವಯಾ ದೃಷ್ಟಃ ಸ್ವಪ್ನೋಯಂ ಕೀದೃಶಿ ನಿಶಿ ತಸ್ಯಾಂತು ವಚನಂ ಶ್ರುತ್ವಾ ರಾಕ್ಷಸೀನಾಂ ಮುಖಾಚ್ಯುತಂ ಕಥಯಸ್ವ ತ್ವಯಾ ದೃಷ್ಟಃ. ಏನು ನಮಗೆ ಹೇಳ್ದೆ, ನಿನ್ನೇನು ಸ್ವಪ್ನ ಕಾಣಿಸ್ತಲ್ಲ ಅದು ನಮಗೆ ಹೇಳ್ತೀಯಾ ಅದನ್ನು ಅಂತ ಕೇಳಿಬಿಟ್ಟು ಆ ತ್ರಿಜಟೆಯನ್ನು ಇವರು ರಾಕ್ಷಸರಿ ಎಲ್ಲರೂ ಕೇಳ್ತಾರಂತೆ. ಅದನ್ನು ಮುಂದೆ ಅವಳು ಏನು ಹೇಳಿದ್ಲು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ತೆ.